ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ನಿವಾಸವಿರುವ ಲೋಕ ಕಲ್ಯಾಣ ಮಾರ್ಗದಲ್ಲಿ ಕಾಂಗ್ರೆಸ್ ಇವತ್ತು ನಡೆಸಿದ ಪ್ರತಿಭಟನೆ ವೇಳೆ ಭಾರೀ ಹೈಡ್ರಾಮಾ ಸೃಷ್ಟಿಯಾಯಿತು. ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳುವ ಮುನ್ನವೇ ಕಾಂಗ್ರೆಸ್ ರಸ್ತೆಗಿಳಿದು ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿತು. ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಇದರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್, ವೇಣುಗೋಪಾಲ್ ಅವರು, ಪ್ರಿಯಾಂಕಾ ವಾದ್ರಾ ಸೇರಿದಂತೆ ಹಲವು ನಾಯಕರು ಭಾಗಿಯಾದರು. ಪ್ರಧಾನಿ ಕಾರ್ಯಾಲಯದ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಪ್ರತಿಭಟನೆಯನ್ನು ಕೈಬಿಡುವಂತೆ ಮನವೊಲಿಕೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದರು. ಆದರೆ ಅಹೋರಾತ್ರಿ ಧರಣಿಗೆ ಕಾಂಗ್ರೆಸ್ ಮುಂದಾಗಿದ್ದರಿಂದ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಈ ವೇಳೆ ಪೊಲೀಸರೊಂದಿಗೆ ರಾಹುಲ್ ಗಾಂಧಿ ವಾಗ್ವಾದದಲ್ಲಿ ತೊಡಗಿದ್ರು. ಇದಕ್ಕೂ ಮುನ್ನ ಪ್ರಧಾನಿ ಉತ್ತರ ನೀಡುವವರೆಗೆ ಹೋರಾಟ ಕೈಬಿಡಲ್ಲ ಅಂತ ರಾಹುಲ್ ಗಾಂಧಿ ಎಚ್ಚರಿಕೆಯನ್ನು ಕೊಟ್ಟರು. ನಿಜವಾದ ದೇಶಪ್ರೇಮಿಗಳು ಧರಣಿಯಲ್ಲಿ ಭಾಗಿಯಾಗುವಂತೆ ಕರೆ ಕೊಟ್ಟರು. ಯುವಜನತೆಯ ಭವಿಷ್ಯವನ್ನು ಹಾಳು ಮಾಡಿರುವ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಜೊತೆಗೆ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಕೂಡ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇದಕ್ಕೂ ಮುನ್ನ ಸಂಸತ್ ಭವನದ ಬಳಿ ಮಾತನಾಡಿದ ರಾಹುಲ್ ಗಾಂಧಿ, ವಿದ್ಯಾರ್ಥಿಗಳ ಮೇಲೆ ಈ ರೀತಿ ಥಳಿಸುವುದು ಭಾರತೀಯ ಸಂಸ್ಕೃತಿಯಲ್ಲ. ಪ್ರಧಾನಿ ಮೋದಿ ತಕ್ಷಣವೇ ವಿದ್ಯಾರ್ಥಿಗಳಲ್ಲಿ ಕ್ಷಮೆ ಯಾಚಿಸಬೇಕು ಅಂತ ಆಗ್ರಹಿಸಿದರು. ಇನ್ನು ಕಾಂಗ್ರೆಸ್ ಪ್ರತಿಭಟನೆ ಬಗ್ಗೆ ಸಚಿವ ಜಿತೇಂದ್ರ ಪ್ರಸಾದ್ ಹೇಳಿಕೆ ಬಿಡುಗಡೆ ಮಾಡಿದ್ದು, ಪ್ರತಿಭಟನೆ ಅಂತ್ಯಗೊಳಿಸಲು ರಾಹುಲ್ ಗಾಂಧಿಗೆ ಕೇಳಿಕೊಂಡೆ. ಮೊದಲಿಗೆ ರಾಹುಲ್ ಗಾಂಧಿ ಅವರು ನೀಟ್ ಚರ್ಚೆಗೆ ಪಟ್ಟು ಹಿಡಿದಿದ್ರು. ಇದಕ್ಕೆ ಸರ್ಕಾರ ಒಪ್ಕೊಂಡಿದೆ. ಆದರೆ ರಾಹುಲ್ ಗಾಂಧಿ ತದನಂತರ ಹೈಡ್ರಾಮಾಕ್ಕೆ ಮುಂದಾದರು ಅಂತ ಅವರ ಆರೋಪ. ಇನ್ನು ಕೇಂದ್ರದ ಮುಂದೆ ರಾಹುಲ್ ಗಾಂಧಿ ಇಟ್ಟಂಥ ಬೇಡಿಕೆಗಳು ಏನು ಅಂತ ನೋಡೋದಾದರೆ ಈ ರೀತಿಯಾಗಿದ್ದಾವೆ. ಒಟ್ಟು 4 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಕೇಂದ್ರದ ಮುಂದೆ ರಾಹುಲ್ ಗಾಂಧಿ ಅವರ ಬೇಡಿಕೆ ಏನೇನು? ಬೇಡಿಕೆ ನಂಬರ್ 1, ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. CJP ಅವರು ಕೂಡ ಇದೇ ಒತ್ತಾಯವನ್ನು ಮಾಡಿದ್ರು, ಅದನ್ನೇ ಇವರು ಕೂಡ ಮಾಡ್ತಾ ಇದ್ದಾರೆ. ಇನ್ನು ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯದ ಬಗ್ಗೆ ಸರ್ಕಾರ ಹೇಳಿಕೆಯನ್ನು ನೀಡಬೇಕು. ಯಾತಕ್ಕೋಸ್ಕರ ಈ ದೌರ್ಜನ್ಯ ನಡೀತು ಅಂತಕ್ಕಂಥ ವಿವರಣೆ ಕೊಡಬೇಕು ಅಂತ. ಬೇಡಿಕೆ 3, ನೀಟ್ ಅಕ್ರಮದ ಬಗ್ಗೆ ಸಂಸತ್ತಲ್ಲಿ ಹೇಳಿಕೆ ನೀಡಬೇಕು. ನಿನ್ನೆಯಿಂದ ಟ್ರೈ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು, ಇದನ್ನು ಮಾತುಕತೆಗೆ ಎಳೆಯೋದಕ್ಕೆ ಆಗ್ತಾ ಇಲ್ಲ, ಸ್ಪೀಕರ್ ಅವಕಾಶ ಕೊಡ್ತಾ ಇಲ್ಲ, ಅದಕ್ಕೋಸ್ಕರ ಈ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಬೇಡಿಕೆ 4, ಮೃತಪಟ್ಟ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ. CJP ಅವರು ತಲಾ 1 ಕೋಟಿ ಕೊಡಿ ಅಂತ ಕೇಳಿದ್ದಾರೆ, ಇವರು ಬರೀ ಪರಿಹಾರ ಅಂತ ಹೇಳಿದ್ದಾರೆ. ನಾವೆಲ್ಲ ಸೇರಿ ಇವತ್ತು ಪ್ರಧಾನಮಂತ್ರಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಬಹಳ ಸೌಮ್ಯವಾದ ಪ್ರತಿಭಟನೆ. ಇಲ್ಲಿ ಕೂತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ, ಮಾತಾಡೋಕ್ಕೂ ಬಿಡ್ತಾ ಇಲ್ಲ, ಪ್ರತಿಭಟನೆಯನ್ನ ವ್ಯಕ್ತಪಡಿಸೋಕ್ಕೂ ಬಿಡ್ತಾ ಇಲ್ಲ. ನಮ್ಮ ನಾಯಕರನ್ನ ಈಗಾಗಲೇ ಬಂಧಿಸಿದ್ದಾರೆ. ಈ ದೇಶದ ಯುವಕರ ಭವಿಷ್ಯ, ವಿದ್ಯಾರ್ಥಿಗಳ ಭವಿಷ್ಯ ನಾವು ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ನಮ್ಮ ಹೋರಾಟ ಮುಂದುವರಿತದೆ. ಕರ್ನಾಟಕ ರಾಜ್ಯ ಮತ್ತು ಇಡೀ ರಾಷ್ಟ್ರದಲ್ಲಿ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಸೊ ಈಗ ರಾಹುಲ್ ಗಾಂಧಿ ಅವರು ಇಟ್ಟಿರುವಂಥ ಬೇಡಿಕೆಗಳು ನೋಡಿ, ಆರಂಭದಲ್ಲಿ ಇದ್ದಿದ್ದು ಕೇವಲ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ. ನಿನ್ನೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆದ ನಂತರ ಅದು ಯುವಕರ ಮೇಲೆ ಮಾಡಿರುವಂತಹ ದಾಳಿಯ ವಿಚಾರ ಬಂತು. ತದನಂತರ ಈಗ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು, ಪ್ರಧಾನಿ ಮೋದಿ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ನಡೀತಾ ಇದೆ. ಕಾಂಗ್ರೆಸ್ ಈಗ ಹಿಂದೆ ಆದಂಥ ಬೆಳವಣಿಗೆಗಳ ಬಗ್ಗೆ ಒಂದಿಷ್ಟು ಕಲ್ತ್ಕೊಂಡಂಗಿದೆ. ಕಾರಣ ಆಮ್ ಆದ್ಮಿ ಪಕ್ಷ ಎಮರ್ಜ್ ಆಗುವಂಥ ಟೈಮಲ್ಲಿ ಅಣ್ಣಾ ಹಜಾರೆ ಅವರು ಹೇಗೆ ಹೋರಾಟವನ್ನು ಮಾಡ್ತಾ ಇದ್ರು, ಆಗ ದೆಹಲಿಯಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಓಕೆ, ನಮ್ಮ ಚಾನಲ್ ಮುಖ್ಯಸ್ಥರಾಗಿರುವಂಥ HR ರಂಗನಾಥ್ ಸರ್ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಅರುಣ್. ಸರ್ ಈಗ ನಿನ್ನೆ CJP ಹೋರಾಟವನ್ನ ಮಾಡಿದ್ದು, ಯುವಕರನ್ನ ಇಟ್ಕೊಂಡು ಹೋರಾಟವನ್ನ ಮಾಡಿದ್ರು. ಆದ್ರೆ ಈಗ ಕಾಂಗ್ರೆಸ್ ಅಖಾಡಕ್ಕೆ ಇಳಿತಾ ಇದೆ. ಅಂದ್ರೆ ಟೇಕ್ ಓವರ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳ್ಬೋದಾ ಸರ್? ಹೇಳಿ, ಮಾಡ್ಲಿ ಬಿಡಿ, ಏನೀಗ ಮಾಡಿದ್ರೆ. ಅಂದ್ರೆ ಇಷ್ಟು ದಿನ ಇಲ್ಲದೆ ಇರುವಂತದ್ದು ಕಾಂಗ್ರೆಸ್ ಈಗ ದಿಢೀರ್ ಅಂತ ಎದ್ದು ಕೂತ್ಕೊಳ್ತಾ ಇದೆ ಅಂದ್ರೆ ಅದನ್ನ ಐ ಕೆನಾಟ್ ಸೇ. ಅದನ್ನ ಜನ ತೀರ್ಮಾನ ಮಾಡ್ಬೇಕು, ಪೊಲಿಟಿಕಲಿ ಇದನ್ನ ನೋಡ್ಬೇಕಾ ಬೇಡವಾ ಅಂತ. ಬಟ್ ಕಾಂಗ್ರೆಸ್ ಟೇಕ್ ಓವರ್ ಮಾಡಬಾರ್ದು ಈ ಪ್ರೊಟೆಸ್ಟ್ ಅಂತ ಯಾವ ರೂಲ್ಸ್ ಅಲ್ಲಿ ಇದೆ? ಇಲ್ಲ, ಯಾವ ರೂಲ್ಸ್ ಅಲ್ಲೂ ಇಲ್ಲ. ಹಾಗಿದ್ರೆ ಅಣ್ಣಾ ಹಜಾರೆ ಮಾಡಿದಾಗ ಬಿಜೆಪಿ ಟೇಕ್ ಓವರ್ ಮಾಡಬಹುದು. ಎಕ್ಸಾಕ್ಟ್ಲಿ ಅದೇ ಕೇಳ್ತಾ ಇದೆ ಸರ್ ನಾನು. ಅವಾಗ ಬಿಜೆಪಿ ಮಾಡ್ಕೊಂಡ ರೀತಿಯಲ್ಲಿ ಕಾಂಗ್ರೆಸ್ ಹೋಗ್ತಾ ಇದೆಯಾ ಅಂತ. ಮಾಡ್ಕೊಳ್ಳಿ ಬಿಡಿ, ಅದನ್ನ ಕೌಂಟರ್ ಮಾಡ್ಬೇಕಾದ್ರೆ ಹಣೆ ಬರಹ ಬಿಜೆಪಿ ಅವರದ್ದು, ನಮ್ದ ಅದವ್ರ ಹಣೆ ಬರಹ, ಅವ್ರು ಫೇಸ್ ಮಾಡ್ಬೇಕು. ನಾವ್ ಹೇಳಿದ್ವಾ ಈ ಸಿಚುವೇಶನ್ ತಂದ್ಕೊಳ್ಳಿ ಅಂತ ಯಾರಿಗಾರುವೆ? ಅರುಣ್, ಇದು ನಥಿಂಗ್ ಬಟ್ ಕಾಲ್ ಮೇಲೆ ಬಂಡೆ ಹಾಕೊಂಡಿರೋ ಕೆಲಸ ಇದು ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ಮತ್ತು ಬಿಜೆಪಿನಲ್ಲಿ ಬಹಳ ಬುದ್ಧಿವಂತ ಜನ ಇದೀವಿ ಅಂತ ಭ್ರಮೇಲಿದಾರ ಅವರು. ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರೋ ಬುದ್ಧಿವಂತಿಕೆ ನಮ್ಮ ಪಾರ್ಟಿನಲ್ಲಿ ನಮ್ ಕಡೆಯಲ್ಲಿ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಭ್ರಮೇಲಿದಾರ ಅವ್ರು ಸ್ವಲ್ಪ.
ಹಾಗಾಗಿ ಅವ್ರು ಮಾಡ್ಕೊಂಡಿರುವಂತ ಹಣೆ ಬರಹಕ್ಕೆ ಮತ್ತು ಹಲ್ಕಟ್ ಕೆಲಸಕ್ಕೆ ನಾವ್ಯಾಕ್ರಿ ಉತ್ತರ ಕೊಟ್ಕೊಂಡು ಓಡಾಡ್ಬೇಕು? ಅನುಭವಿಸ್ಲಿ ಬಿಡಿ, ಎಕ್ಸಾಕ್ಟ್ಲಿ. ಆರಂಭದಲ್ಲೇ ಚೂಟ್ ಬೇಕಾಗಿದ್ದನ್ನ ಈಗ ಮೈ ಮೇಲೆ ಎಳ್ಕೊಂಡು ಅನುಭವಿಸ್ಲಿ ಬಿಡಿ. ಲೆಟ್ ದೆಮ್ ಸಫರ್ ವಿತ್ ಇಟ್. ಹ್ಮ್ ಪ್ರತಿಯೊಂದು ಬಂದಾಗ್ಲೂ ದಿಮಾಕು, ಪ್ರತಿಯೊಂದು ಬಂದಾಗ್ಲೂ ಒಂದ್ ರೀತಿ ಕೊಬ್ಬಿನ ಪ್ರದರ್ಶನ, ಪ್ರತಿಯೊಂದು ಬಂದಾಗ್ಲೂ ನಿರ್ಲಕ್ಷ್ಯಕ್ಕೆ ಗುರಿ ಮಾಡುವುದು, ಪ್ರತಿಯೊಂದು ಬಂದಾಗ್ಲೂ ಲೇವಡಿ ಮಾಡೋದು, ಪ್ರತಿಯೊಂದು ಬಂದಾಗ್ಲೂ ಅದನ್ನ ನೀನೇನ್ ಕಡ್ದಿದ್ದೆ ಅನ್ನೋ ಹತ್ರ ಮಾತಾಡ್ಬಿಡೋದು, ಎಲ್ಲ ಮಾಡ್ಕೊಂಡು ಈ ಹಂತಕ್ಕೆ ಬಂದಿದ್ದಾರೆ. ಹ್ಮ್ ಕೊಡ ತುಂಬುತ್ತಾ ಇದೆ ಇವ್ರದ್ದು. ಹೇಳ್ತಾ ಇದ್ದೀನಿ ನಾನು, ಹಿಂಗೆ ಆಡ್ತಾ ಇದ್ರೆ ಇವ್ರುಗಳು. ಎಸ್ ಈ ಸಮಸ್ಯೆ ಬಂದಾಗ ಇಟ್ ವಾಸ್ ಎ ಸಿಂಪಲ್ ಮ್ಯಾಟರ್ ಆಫ್ ಪೇಪರ್ ಲೀಕ್, ಅಷ್ಟೇ ತಾನೆ? ಎಸ್ ಏನ್ ಮಾಡ್ಬೇಕಾಗಿತ್ತು ಅವತ್ತು? ಒಬ್ಬ ಮಂತ್ರಿ ಪೇಪರ್ ಲೀಕ್ ಮಾಡು ಅಂತ ಮಾಡಿದಾನೆ ಅಂತ ಯಾರು ಹೇಳಿಲ್ವಲ್ಲ. ಹೌದು ಪ್ರಧಾನಮಂತ್ರಿ ಪೇಪರ್ ಲೀಕ್ ಮಾಡು ಅಂತ ಹೇಳಿದಾನೆ ಅಂತ ಯಾರು ಹೇಳಿಲ್ವಲ್ಲ. ಹೌದು. ಇವ್ರು ಮಾಡ್ಬೇಕಾಗಿದ್ದಿದ್ ಏನಪ್ಪ? ಬಹಳ ಸರಳ ತಾನೆ. ಈಗ ಒಂದು ದೊಡ್ಡ ಭ್ರಷ್ಟತೆಯ ಆರೋಪ ಬಂದಾಗ ಏನ್ ಮಾಡ್ತಾರೆ ಅದನ್ನೇ ಮಾಡಿದ್ರೆ ಮುಗಿದೋಗ್ತಿತ್ತು ಈ ಕೇಸು. ರಾಜೀನಾಮೆ ವಿಚ್ ಈಸ್ NTA ನಲ್ಲಿ ನೋ ಹ್ಮ್ NTA ನ್ಯಾಷನಲ್ ಅವ್ರದ್ದೇನು ಎಕ್ಸಾಮಿನೇಷನ್ ಇದಿದೆ, ಹ್ಮ್ ಅವ್ರದ್ದು ಇದೆಯಲ್ಲ ಒಂದು ನ್ಯಾಷನಲ್ ಎಕ್ಸಾಮಿನೇಷನ್ ಟೆಸ್ಟಿಂಗ್ ಏಜೆನ್ಸಿ ಏಜೆನ್ಸಿ ಸರ್, NTA. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆಯಲ್ಲ NTA, ಅದರದ್ದು ಮುಖ್ಯಸ್ಥರದ್ದು ತಲೆದಂಡ ಆಗಬೇಕಾಗಿತ್ರಿ. ಹ್ಮ್ ಅದರದ್ದು ತಲೆದಂಡ ಆಗಿ ಇಮಿಡಿಯೇಟ್ಲಿ CBI ಎನ್ಕ್ವೈರಿಗೆ ಕಾಲ್ ಮಾಡಿಬಿಟ್ಟು, ಬೇಕಿದ್ರೆ ವಿ ಆರ್ ಪ್ರಿಪೇರ್ಡ್ ಫಾರ್ ಎ ಜುಡಿಷಿಯಲ್ ಎನ್ಕ್ವೈರಿ ಇನ್ ದಿಸ್ ಮ್ಯಾಟರ್ ಅಂತ ಹೇಳ್ಬಿಟ್ಟು, ನೀನ್ ಒಂದ್ ಎನ್ಕ್ವೈರಿ ಕೇಳಿದ್ರೆ ನಾನು 4 ಎನ್ಕ್ವೈರಿ ಮಾಡ್ತೀನಿ ಅನ್ನುವಂತ ಮನೋಭಾವವನ್ನು ಪ್ರದರ್ಶನ ಮಾಡಿದ್ದಿದ್ರೆ ಮಕ್ಕಳು ಉಗೆ ಅಂತ ಅವ್ರುಗಳನ್ನ ಶಬಾಸ್ ಅಂತಿರ್ಲಿಲ್ವೇನ್ರಿ? ಖಂಡಿತ ಸರ್. ಎಸ್. ಅದನ್ನ ಬಿಟ್ಬಿಟ್ಟು ಇವರು ಅವ್ನು ಯಾವನೋ ತರ್ಕಲಾಂಡಿ ಒಬ್ಬ ತಲಮಾಸ್ತಕ್ಕ ಕಳ್ಳನೊಬ್ಬನ ಪ್ರೊಟೆಕ್ಟ್ ಮಾಡಕ್ಕೆ ಕೂತಂತ ಈ ಧರ್ಮೇಂದ್ರ ಪ್ರಧಾನ್ ಎಂಬ ಬೃಹಸ್ಪತಿ ಅವ್ರು ಆಡ್ತಾ ಇದ್ದಿದ್ದ ಮಾತುಗಳು ಮತ್ತು ದಿಮಾಕು ಮತ್ತು ಕೊಬ್ಬಿನ ಪ್ರದರ್ಶನ ಮಂತ್ರಿದು. ವಾಟ್ ಡಸ್ ದಟ್ ಮಿನಿಸ್ಟರ್ ಥಿಂಕ್ಸ್ ಆಫ್ ಹಿಮ್ಸೆಲ್ಫ್? ಅವನೇನ್ ಮೇಲಿಂದ ಇಳಿದು ಬಂದ್ಬಿಟ್ಟಿದಾನ ಆ ಮಂತ್ರಿ? ಅವ್ನು ಇಲ್ದಿದ್ರೆ ಬಿಜೆಪಿ ಸತ್ತೋಗತ್ತಂತ. ವೈ ಇಸ್ ಮೋದಿ ವಾಸ್ ಸೈಲೆಂಟ್ ಆನ್ ಆಲ್ ದೀಸ್ ಡೇಸ್? ಯಾರೋ ಒಂದು ಧರ್ಮೇಂದ್ರ ಪ್ರಧಾನ್ ಅವರೇನಾ ಬಿಜೆಪಿ ಕಟ್ಟಿದ್ದು? ನಾಚಿಕೆ ಆಗಲ್ಲ ಬಿಜೆಪಿ ಅವ್ರಿಗೆ? ಒಬ್ಬನ್ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ 22 ಲಕ್ಷ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಕೂತಿದ್ರಿ ಇಷ್ಟು ದಿನ. 20 ಮಕ್ಕಳು ಜ್ಞಾನ ಸತ್ತು ಬೇಡವಾ ಹೋಯ್ತು ಇವ್ರಿಗೆ? ಸರ್. ಹೌದು. ಪ್ರೈಮ್ ಮಿನಿಸ್ಟರ್ ಇವತ್ತು ಮಾತಾಡ್ತಿದ್ದೀರಲ್ಲ, ಅವತ್ತಿಂದ ಬೇಡ್ಕೊಳ್ವಿ ನಾವು ಒಂದು ಸೆಂಟೆನ್ಸ್ ಆಫ್ ಸಮಾಧಾನ ಹೇಳಬೇಕು ಮಕ್ಕಳಿಗೆ, ಹೇಳಿ 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 ಅಂತ. ಹೌದು. ಅದು ಬಹಿರಂಗವಾಗಿ ಮಾತಾಡಲಿಲ್ಲ ಕೊಬ್ಬೆಷ್ಟ್ರಿ ಅವನಿಗೆ. ಆ ಮಂತ್ರಿಗೆ ದೇಹದಲ್ಲಿ ಮಾಂಸ ಇಲ್ಲ, ಕೊಬ್ಬಿರೋದು ಅವನಿಗೆ. ಆ ಮಂತ್ರಿಗೆ ಏನ್ರಿ ಮಾತಾಡೋದವ್ರು? ದೇಶದ್ರೋಹಿಗಳಂತೆ ಹೋರಾಟ ಮಾಡೋರು. ಇವ್ರ ತಾತನ ಮನೆಯವರು ದೇಶದ್ರೋಹಿಗಳು. ಇವ್ರಪ್ಪ ಇವನು ಫೈಟ್ ಮಾಡುವಾಗ ದೇಶದ್ರೋಹಿಗಳು ಅಲ್ವಂತ? ಹಾಗಾದ್ರೆ ಯಾರು ಹೇಳ್ತಿದ್ದಾರೆ ಇವ್ರುಗಳು ಬಂದು? ಬಿಜೆಪಿಯವರು ಶುಡ್ ನಾಟ್ ಥಿಂಕ್ ಈ ದೇಶ ಇವ್ರಿಗೆ ಚೀತು ತಾಳುಗಳ ತರ ಬಗ್ಗು ನಿಂತು ಬಿಟ್ಟಿದೆ ಅಂತ ಅನ್ನೋ ಭ್ರಮೆಯಿಂದ ಹೊರಗೆ ಬರಬೇಕು ಇವರು. ಹೌದು, ಭಾರತದ ಬಹುಜನ ಭಾರತೀಯ ಜನತಾ ಪಕ್ಷವನ್ನು ಇಷ್ಟಪಟ್ಟಿದ್ದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಐತಿಹಾಸಿಕವಾಗೂ ಇದೆ, ಧಾರ್ಮಿಕವಾಗೂ ಇದೆ, ಸಾಂಸ್ಕೃತಿಕವಾಗೂ ಇದೆ. ನಾನಿಲ್ಲ ಅಂತ ಹೇಳಲ್ಲ, ಈಗಲೂ ಇದ್ದಾರೆ, ನಾನಿಲ್ಲ ಅಂತ ಹೇಳಲ್ಲ. ಆದರೆ ಅದನ್ನೇ ನೀವು ನಮ್ಮ 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 ವೀಕ್ನೆಸ್ ಅಂತ ಅನ್ಕೊಂಡು ನೀವು ನಮ್ಮನ್ನ ದುರುಪಯೋಗ ಮಾಡಿಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಇರ್ತೀವಿ ಅಂತ ಅನ್ನೋ ಭ್ರಮೆನಲ್ಲಿ ಇದ್ರೆ ಕತ್ತರ್ಸ್ ಹಾಕಬೇಕು ಇಂಥ ಜನರನ್ನ ದೇಶದವರು. ಏನ್ ಅಂತ ಹಠ ಏನ್ ಸರ್? ಇವಾಗ ಧರ್ಮೇಂದ್ರ ಪ್ರಧಾನಿಂದ ರಾಜೀನಾಮೆ ತಗೊಂಡ್ಬಿಟ್ರೆ ಸರ್ಕಾರ ಏನು ಉರುಳು ಬಿದ್ದು ಬಿಡಲ್ಲ, ಅದೊಂದು ನಿರ್ಧಾರ ಯಾಕೆ ತಗೋತಾ ಇಲ್ಲ ಇವರು ಅಂತ? ಕೊಬ್ಬು ದಿಮಾಕು ಏನ್ ಮಾಡ್ಕೋತಾನೆ ಯಾವನ್ರಿ ಅವ್ನು ಕಾಂಗ್ರೆಸ್ನವನು? ಈ ದೇಶದಲ್ಲಿ ಏನಾಗಿದೆ, ರಾಹುಲ್ ಗಾಂಧಿ ವಿಚಾರ ಬಂದಾಗ ಬಹುಜನರ ತೀರ್ಮಾನ ನಿಲುವುಗಳು ಬೇರೆ ಆಗೋಗುತ್ತೆ. ಕಾಂಗ್ರೆಸ್ನವರು ಅಂದ ಕೂಡಲೇ ಅದ್ರ ಬಗ್ಗೆ ಒಂದು ವಿಚಿತ್ರವಾದ ಲೇವಡಿ ಮತ್ತೆ ಒಂದು ಗಂಭೀರತೆ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ದರಿದ್ರ, ಏನು ಮಾಡಕ್ಕಾಗಲ್ಲ, ಹಣೆ ಬರಹ ಅದು ಅವ್ರ ಹಣೆ ಬರಹ, ನಮ್ದಲ್ಲ. ಹಾಗಾಗಿ ಇವ್ರು ಅದರದ್ದು ಅಡ್ವಾಂಟೇಜ್ ತಗೋತಾ ಇದ್ದಾರೆ ಕೇಂದ್ರದವರು ಮತ್ತು ಬಿಜೆಪಿಯವರು. ಆಮೇಲೆ ಈ ಕಾಕ್ರೋಚ್ ಪಾರ್ಟಿ ಅನ್ನೋದು ಜೋಕ್ ಅಂತ ಅನ್ಕೊಂಡಿದ್ರು ಇವರು. ಹೌದು, ಅದು ಜೋಕ್ ಅಲ್ಲ ಅಂತ ಆಯ್ತು. ಜೋಕ್ ಅಲ್ಲ ಅಂದ್ರೆ ಎದ್ದು ಬರ್ತಾರೆ ಒಬ್ಬೊಬ್ಬ ಸ್ಟೇಟ್ಮೆಂಟ್ ಕೊಟ್ಕೊಂಡು. ಏನಕ್ಕಂತೆ ಪ್ರೈಮ್ ಮಿನಿಸ್ಟರ್ ಈಗ ಮಾತಾಡಿದ್ರು? ಅದು ಕೂಡ ಏನ್ ಬಹಿರಂಗವಾಗಿ ಅಲ್ಲ ಸರ್, ಅದು ಕೂಡ ಬಹಿರಂಗವಾಗಿ ಮಾತಾಡಿಲ್ಲ. ಇವತ್ತು ಒಂದು ಕಮಿಟಿ ಒಳಗೆ ಅವ್ರ ಮೀಟಿಂಗ್ ಅಲ್ಲಿ ಆ ತರ ಮಾತಾಡ್ಕೊಂಡಿರೋದನ್ನ ಕಿರಣ್ ರಿಜಿಜು ಅವ್ರು ಬಂದು ಆಚೆ ಹೇಳ್ಕೊಂಡಿರೋದು. ಮಾತಾಡಿದಾರೋ ಇಲ್ವೋ ಯಾರಿಗ್ ಗೊತ್ತ್ರಿ. ಬುರುಡೆ ಬಿಡ್ತಿರ್ಬೇಕು ಮೋಸ್ಟ್ಲಿ. ಇವರೇ ಬುರುಡೆ ಬಿಡ್ತಿರ್ಬೇಕು. ಎಲ್ಲಿ ಮಾತಾಡಿದಾರಂತೆ? ಮಾತಾಡ್ರಿ. ಏನ್ರಿ ಅದ್ರಲ್ಲಿ ಅವಮಾನ ಏನ್ರಿ ಇದೆ? ಅವಮಾನ ಏನಿದೆ? ಹೌದು, ಕಳ್ಕೊಳ್ಳುವಂತದ್ದು ಏನಿದೆ? ನಾನು ಕೊಲೆ ಮಾಡಿದ್ರೆ ಯೋಚನೆ ಮಾಡ್ಬೇಕ್ರಿ, ನಾನ್ ಕೊಲೆ ಮಾಡಿಲ್ರಿ.
ನಾನು ಇದ್ದಿದ್ರೆ ಹೇಳ್ತಿದ್ದೆ ರೀ, ಅಯ್ಯೋ ಮೂರ್ಖ, ನಿನಗೆ ಯಾವ ತನಿಖೆ ಬೇಕೋ ಅಂತ ಕೇಳ್ತಿದ್ದೆ ನಾನು. ಓಕೆ. ನಿನಗೆ CBI ತನಿಖೆ ಬೇಕಾ, ಸುಪ್ರೀಂ ಕೋರ್ಟ್ ತನಿಖೆ ಬೇಕಾ, ಹೈಕೋರ್ಟ್ ತನಿಖೆ ಬೇಕಾ, ರಿಟೈರ್ಡ್ ಜಡ್ಜ್ ತನಿಖೆ ಬೇಕಾ, ನಿನ್ಗೆ ಏನ್ ತನಿಖೆ ಬೇಕು ಹೇಳಯ್ಯ, ಅದನ್ನೇ ಆರ್ಡರ್ ಮಾಡ್ತೀನಿ ಅಂತಿದ್ದೆ. ರಾಮ ಮಂದಿರದ ವಿಚಾರದಲ್ಲೂ ಹೀಗೆ ಮಾಡಬೇಕಾಗಿತ್ತು ಇವರು. ಹೌದ್ ತಾನೆ? ಹೌದು ಸರ್, ಕರೆಕ್ಟ್. ಯಾವಾಗ ಕೇಂದ್ರದಲ್ಲಿ ಆಡಳಿತ ನಡೆಸ್ತಿರೋರು, ಇವಾಗ ನಡೆಸ್ತಿರೋರು ಈ ನಮ್ರತೆಯನ್ನ ಮರೀತಾ ಇದ್ದಾರೆ, ಅಲ್ಲಿಗೆ ಅವರ ಅವನತಿಯ ಮೊದಲ ದಿನ ಪ್ರಾರಂಭ ಆಗಿದೆ ಅಂತ ಬರೆದಿಟ್ಕೊಳ್ಳಿ. ದಿಮಾಕು ಮತ್ತು ಕೊಬ್ಬಿನಿಂದ ಕಾಂಗ್ರೆಸ್ ಹಾಳಾಗಿರೋದು. ರೈಟ್. ನನ್ನನ್ನ ರೀಪ್ಲೇಸ್ ಮಾಡಕ್ಕಾಗಲ್ಲ ಈ ದೇಶದಲ್ಲಿ ಅನ್ನೋ ಭ್ರಮೆಯಿಂದ ಹಾಳಾಗಿದ್ದು ಕಾಂಗ್ರೆಸ್. ನಾವು ಯಾರನ್ನ ಬೇಕಾದ್ರೂ ತುಳಿತೀವಿ, ನಮ್ಮನ್ನ ಏನು ಮಾಡ್ಕೊಳಕ್ಕಾಗಲ್ಲ ಅನ್ನುವಂತಹ ಧಾರ್ಷ್ಟ್ಯದಿಂದ ನಾಶ ಆಗಿದ್ದು ಕಾಂಗ್ರೆಸ್. ಅದೇ ಪರಿಸ್ಥಿತಿ ಇವ್ರಿಗೂ ಬಂದಿದೆ. ಸ್ವಾರ್ಥ, ಜಾತಿಗಳು, ಧರ್ಮಗಳ ಮಧ್ಯೆ ಜಗಳವನ್ನ ತಂದಿಟ್ಟು ತಾನು ಅಧಿಕಾರವನ್ನ ನಿರಂತರವಾಗಿ ನಡೆಸಬೇಕು ಅನ್ನುವಂತಹ ಅಧಿಕಾರ ಇದರಿಂದ ಕಾಂಗ್ರೆಸ್ ನಾಶ ಆಗಿದ್ದು ಕಾಂಗ್ರೆಸ್. ಆ ಎಲ್ಲವನ್ನ ಭಾರತೀಯ ಜನತಾ ಪಕ್ಷ ಇವತ್ತು ರಿಪೀಟ್ ಮಾಡ್ತಿರೋ ಲಕ್ಷಣಗಳು ಕಾಣಿಸ್ತಾ ಇದೆ ನನಗೆ. ನಿಧಾನವಾಗಿ ಇವರಿಬ್ಬರ ಮಧ್ಯೆ ಯಾವ ವ್ಯತ್ಯಾಸವೂ ಇಲ್ವೇನೋ ಅನ್ನೋ ಪರಿಸ್ಥಿತಿ ಬರ್ತಾ ಇದೆ. ಇದಕ್ಕೆ ಅವಕಾಶ ಕೊಟ್ರೆ ಬಿಜೆಪಿನೂ ಕಾಂಗ್ರೆಸ್ ತರ ನಾಶ ಆಗತ್ತೆ, ಅದ್ರಲ್ಲಿ ಯಾವ ಅನುಮಾನನೂ ಬರೆದಿಟ್ಕೋಬೇಡಿ. ಕಾಲಚಕ್ರ ತಿರುಗಲೇಬೇಕು. ವಿಜಯನಗರ ಸಾಮ್ರಾಜ್ಯವೇ ಅಳಿದು ಹೋಗಿದೆ. ನಮ್ಮ ನಾಳಿದ ಮೊಘಲರೇ ವಾಪಸ್ ಹೋಗ್ಬೇಕಾಗಿ ಬಂದಿದೆ. ಬ್ರಿಟಿಷ್ ಹೋಗಿದ್ದಾರೆ, ಎಲ್ಲಾರು ಹೋಗ್ಬೇಕು ಒಂದಿನ, ಇವರು ಹೋಗ್ತಾರೆ. ಆದ್ರೆ ಹೆಚ್ಚು ಕಾಲ ನಮ್ರತೆ, ನಿಷ್ಠೆ, ಕಾಂಗ್ರೆಸ್ನವ್ರು ಮಾಡಿದ ತಪ್ಪುಗಳನ್ನ ತಾನು ಮಾಡದೇ ಇದ್ರೆ ಹೆಚ್ಚು ಕಾಲ ಇರಬಹುದು. ಬಟ್ ಈ ಪ್ರತಿಭಟನೆಯಲ್ಲಿ ಸರ್ ಭಾರತ್ ಬೇರೆ ತುಕಡೆ ಹೋಗಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದಂತವರೆಲ್ಲ ಶಾಮೀಲಾಗಿದ್ರಲ್ಲ, ಅದನ್ನ ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಕೊಳ್ಬೇಕು ಸರ್? ಈಗ ನೋಡಿ ಅರವಿಂದ್, ಈಗ ಅಗ್ರಿ, ಅದು ಬೇರೆ ವಿಚಾರ, ಒಪ್ಕೋತೀನಿ ಅವರೆಲ್ಲ ಹೋಗಿದ್ದಾರೆ, ನಮಗೂ ಬೇಸರ ಆಗ್ಬೋದೇನೋ. ಆದ್ರೆ ನೀ ಬರಬೇಡ ಅನ್ನೋ ಪರಿಸ್ಥಿತಿನಲ್ಲಿ ಎಲ್ಲಿದಾರ್ರಿ ಆ ಹೋರಾಟಗಾರರು? ಪಾಪ ಸಪೋರ್ಟ್ ಸಿಕ್ಕಿದ್ರೆ ಸಾಕು ಅನ್ನೋಂಗಿದ್ದಾರೆ. ಅವ್ರಿಗೆ ಯಾವ ಸಪೋರ್ಟ್ ಬಂದ್ರು ಸಾಕು ಅನ್ಸೋ ಸ್ಟೇಜಿಗೆ ಬಂದಿಲ್ವೇನ್ರಿ ಅವರು? ಹೌದು, ಕರೆಕ್ಟ್ ಸರ್. ಅವ್ರು ಹೆಂಗ್ರಿ ಪಾಪ ಬೇಡ ಅನ್ಸ್ತಾ ಇದ್ದಾರೆ. ಇವ್ರನ್ನ ಗಂಭೀರವಾಗಿ ತೆಗೆದುಕೊಂಡು ಕೇಂದ್ರ ಸರ್ಕಾರ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡ್ಕೊಂಡು ಮಾಡಿದ್ರೆ ಅವ್ರು ಹೇಳ್ಬೋದಾಗಿತ್ತು, ನೀವ್ ಯಾರ್ರಿ ಬರಕ್ಕೆ ನಮ್ ಜೊತೆ, ನಾವು ಆರ್ ಹ್ಯಾಂಡ್ಲಿಂಗ್ ಇದ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ಸುಮ್ಮನೆ ಕೂತ್ಕೊಳ್ರಿ ನಿಮ್ ಪಡೆ ನೀವು ಅಂತ ಹೇಳ್ತಿದ್ರೇನೋ. ಆದ್ರೆ ಇವ್ರು ಅವ್ರನ್ನ ಏನಂತ ಟ್ರೀಟ್ ಮಾಡಿದ್ರು? ಕಸದ ತರ ಟ್ರೀಟ್ ಮಾಡಿದಾರ್ರಿ ಪ್ರೊಟೆಸ್ಟರ್ಸ್ ನ. ಹೌದು. ಬಟ್ ಅವ್ರು ಶಾಮೀಲಾಗಿದ್ದೀಗ ಹಲವು ಅನುಮಾನಗಳಿಗೂ ಎಡೆ ಮಾಡಿ ಕೊಟ್ಬಿಡುತ್ತೆ ಅಲ್ಲ ಸರ್? ನೀವು 1000 ಇಟ್ಕೊಳ್ರಿ, ನಿಮ್ಮ ಅನುಮಾನಗಳಿಗೆ ನಾನೇನ್ರಿ ಮಾಡಕ್ಕಾಗತ್ತ ಅದಕ್ಕೆ? ಅಲ್ಲ, ದೇಶವನ್ನೇ ಹೊಡಿತೀವಿ ಅಂತ ಹೋಗ್ತಾ ಇದ್ದಂತವ್ರನ್ನ ಸೇರಿಸ್ಕೊಂಡಿದ್ದು. ಅಯ್ಯೋ ಹೊಡೆಯೋತೀವಿ ಅಂತ ಹೇಳ್ದವ್ನು ಹೊಡೆಯಕ್ ಆಗಿಲ್ಲ, ಹೊಡಿತಾನೋ ಇಲ್ವೋ ನೋಡ್ಕೊಳ್ಳೋಣ ಅದನ್ನ ಆಮೇಲೆ, ಅದ್ ಬೇರೆ ವಿಚಾರ. ಬಟ್ ನಿಮ್ಮ ಅನುಮಾನಗಳಿಗೆ ನಾನ್ ಯಾಕೆ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳಿ? ನಿಮಗ್ 1000 ಅನುಮಾನ ಇರ್ಬೋದು, ನನಗೂ ಇದೆ 1000 ಅನುಮಾನ. ಹಂಗಾರೆ ಬಿಜೆಪಿ ಅಥವಾ ಕೇಂದ್ರ ಸರ್ಕಾರ ಅಥವಾ ಧರ್ಮೇಂದ್ರ ಪ್ರಧಾನನ್ನ ಯಾಕೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅನ್ನಕ್ಕೆ ನನಗೂ ಇದೆ 1000 ಅನುಮಾನ. ಅದಕ್ಕೆ ನಾನೇನ್ ಮಾಡ್ಲಿ? Caesar's wife must be above suspicion. ಜ್ಞಾಪಕ ಇಟ್ಕೊಳ್ಳಿ ಅರುಣ್. Caesar's wife must be above suspicion. ಭಾರತೀಯ ಜನತಾ ಪಕ್ಷಕ್ಕೆ ಈ ನಿಲುವಿಗೆ ಬದ್ಧರಾಗಿ ಅಧಿಕಾರ ನಡೆಸಲಿಕ್ಕೆ ತಾಕತ್ತಿಲ್ಲದೆ ಇದ್ರೆ ಅವರು ಪಾರ್ಟಿ ವಿತ್ ಡಿಫರೆನ್ಸ್ ಅಲ್ಲವೇ ಅಲ್ಲ. ಹಾಗಾಗಿ ನಾನು ಹೇಳ್ತಿರೋದು ಈ ದೇಶದ ಮಕ್ಕಳನ್ನ ಸಮಾಧಾನ ಮಾಡಲಿಕ್ಕೆ. ಆಮೇಲೆ ಭಾರತೀಯ ಜನತಾ ಪಕ್ಷ ಅಂದ್ರೆ ಹುಚ್ಚೆದ್ದು ಕುಣಿದವರು ಯುವಕರು, ಮಹಿಳೆಯರು, ಹೌದು. ಮೋದಿ ಅವರಿಗೆ ಸಪೋರ್ಟ್ ಆಗಿ 75 ವರ್ಷ ಆಗಿರುವ ಮೋದಿಯನ್ನ ನನ್ನ ಪ್ರತಿನಿಧಿ ಅಂತ ಪರಿಗಣಿಸಿದವರು ಯಾರ್ರೀ ದೇಶದಲ್ಲಿ? ಯುವಕರು. 55 ವರ್ಷ ಇದ್ದಂತಹ ರಾಹುಲ್ ಗಾಂಧಿಯನ್ನ ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ನನ್ನ ಪ್ರತಿನಿಧಿ ಅಲ್ಲ ಅವನು ಅಂತ ತೀರ್ಮಾನ ಮಾಡಿದವರು ಯುವಕರು. ಆ ಯುವಕರು ಧೋಕಾ ಮಾಡ್ತೀರಾ? ಆ ಯುವಕರಿಗೆ ಒಂದು ಜವಾಬ್ದಾರಿ ಇರಬೇಕಾಗಿತ್ತು ಆ ವಿಚಾರದಲ್ಲಿ ಅಲ್ವಾ? ನೀವ್ ಯೋಚನೆ ಮಾಡ್ರಿ, 75 ವರ್ಷ ಆಗಿರೋ ಮೋದಿನ ಒಪ್ಪೋ ಯುವಕರು 55 ವರ್ಷ ಆಗಿದ್ ರಾಹುಲ್ ಗಾಂಧಿನ ಒಪ್ಪಲಿಲ್ಲ ಯುವಕನಾಗಿ. ಅಂಥ ನಿಮ್ಮ ಜೊತೆ ನಿಂತಹ ಯುವಕರಿಗೆ ಧೋಕಾ ಮಾಡ್ತೀರಾ ಯಾವನೋ ಧರ್ಮೇಂದ್ರ ಪ್ರಧಾನ್ ಹೆಸರಲ್ಲಿ? ಆ ನಂಬಿಕೆ ಉಳಿಸ್ಕೊಳ್ಬೇಕಾಗಿತ್ತು ನೀವು. ಈಗಲೂ ಕಾಲ ಮಿಂಚಿಲ್ಲ, ನಾ ಹೇಳ್ತಾ ಇದ್ದೀನಿ. ಆದ್ರೆ ಅದನ್ನ ರಾಜಕೀಯವಾಗಿ ನೋಡ್ಕೊಂಡು ನಾವಿದನ್ನ ನಿಭಾಯಿಸ್ತೀವಿ, ನಾವಿದನ್ನ ಹೆಂಗೋ ಮ್ಯಾನೇಜ್ ಮಾಡ್ತೀವಿ. ನಮ್ಗೆ ಗೊತ್ತಿದೆ ಯಾರದ್ದು ಏನ್ ಪಿತೂರಿ ಇದ್ರಲ್ಲಿ, ನಮ್ಗೆ ಗೊತ್ತಿದೆ ಯಾರನ್ನ ಎಲ್ಲಿ ಕತ್ತರಿಸಬೇಕು ಅಂತ, ನಮ್ಗೆ ಗೊತ್ತಿದೆ ಯಾರನ್ನೆಲ್ಲಿ ಕಿರುಕುಳ ಕೊಡಬೇಕು ಅಂತ ಅನ್ನೋಂತಹ ಧಾರ್ಷ್ಟ್ಯ ಮತ್ತು ದಿಮಾಕು ಕೊಪ್ಪಿನಲ್ಲಿ ಮುನ್ನಡೆದ್ರೆ ನಡೀಲಿ ಬಿಡಿ, ಅದು ನೋಡೇ ಬಿಡೋಣ ಅದೆಷ್ಟು ದಿನ ನಡೆಸ್ತಾರೆ ಅಂತ.
ಎಸ್, ಇನ್ನು ಮೋದಿ ಅವರು ಮಾತಾಡಿರೋದ್ರ ಬಗ್ಗೆನೂ ಒಂದು ಸ್ಟೋರಿ ಇದೆ ಸರ್. ಒಂದೇ ಒಂದು ನಿಮಿಷ ಹಾಗೆ ಸಂಪರ್ಕದಲ್ಲಿರಿ. CJP ಸಾರಥ್ಯದಲ್ಲಿ ಯುವಜನತೆ ಸಿಡಿದ ಬೆನ್ನಲ್ಲೇ ನೀಟ್ ಹಗರಣದ ಬಗ್ಗೆ ಕೊನೆಗೂ ಕೂಡ ಪ್ರಧಾನಿ ಮೋದಿ ತುಟಿ ಬಿಚ್ಚಿದ್ದಾರೆ. ಪೇಪರ್ ಲೀಕ್ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಮೋದಿ ಅವರು ಪರೀಕ್ಷಾ ಅಕ್ರಮ ಎಸಗಿದವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಅಂತ ಹೇಳಿದ್ದಾರೆ. NDA ಸಂಸದೀಯ ಪಕ್ಷದ ಮಂಗಲ್ ಮಿಲನ್ ಸಭೆಯಲ್ಲಿ PM ಆತಂಕ ವ್ಯಕ್ತಪಡಿಸಿದರು ಅಂತ ಸಚಿವ ಕಿರಣ್ ರಿಜಿಜು ಅವರು ಹೊರಗಡೆ ಬಂದು ಮಾಧ್ಯಮದವರಿಗೆ ವಿವರಿಸಿದ್ದಾರೆ. ನೀಟ್ ಪೇಪರ್ ಲೀಕ್ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ನಮ್ಮ ಸರ್ಕಾರ ಕ್ರಮ ತಗೊಂಡಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ ತಪ್ಪಿತಸ್ಥರನ್ನು ಬಂಧಿಸಲಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆ ಆಗದಂತೆ ತಕ್ಷಣವೇ ವಿಳಂಬ ಇಲ್ಲದೆ ಮರುಪರೀಕ್ಷೆ ಮಾಡಿದ್ದೀವಿ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡೋದಕ್ಕೆ ಯಾರಿಗೂ ಅವಕಾಶ ಇಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ ತಡೆಯೋದು ಪ್ರತಿಯೊಬ್ಬರ ರಾಷ್ಟ್ರೀಯ ಜವಾಬ್ದಾರಿ. ಇದಕ್ಕೆ ಶಾಸನಬದ್ಧ ಬೆಂಬಲ ನೀಡೋದಕ್ಕೆ NDA ಮೈತ್ರಿಕೂಟದ ಪಾಲುದಾರರು ಒಗ್ಗಟ್ಟಿನಿಂದ ಇರಬೇಕು ಅಂತೆಲ್ಲ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಪ್ರಧಾನಿ ಮೋದಿ ಅಂತ ಕಿರಣ್ ರಿಜಿಜು ಹೇಳಿದರು. ಸರ್, ಹಾಗಾದರೆ ಈ ಪ್ರಶ್ನೆ ಪತ್ರಿಕೆಯನ್ನು ತಡಿತಕ್ಕಂಥದ್ದು ಪ್ರತಿಯೊಬ್ಬರ ರಾಷ್ಟ್ರೀಯ ಜವಾಬ್ದಾರಿ, ಕೇವಲ ಕೇಂದ್ರದ ಜವಾಬ್ದಾರಿ ಅಲ್ಲ ಅಂತಕ್ಕಂಥದ್ದು ತಪ್ಪಾಗುತ್ತಲ್ವಾ ಸರ್? ಅಲ್ಲ, ನಾನು ಒಪ್ಕೋತೀನಿ. ಅದನ್ನ ಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿನೇ ಹೌದು, ಅದು ಒಪ್ಕೊಳ್ಳೋಣ. ಆದ್ರೆ ನನಗದನ್ನ ತಡೀಲಿಕ್ಕೆ ಇರುವಂತಹ ಅಧಿಕಾರ ಏನ್ರಿ? ಏನು ಅಧಿಕಾರ ಇದೆ ನಮಗೆ? ಅದನ್ನ ತಡೆಯಲಿಕ್ಕೆ ಇರುವ ಅಧಿಕಾರ ನಿಮ್ NTA ಜೊತೆ ಇದೆ. ನೀವ್ ಯಾಕ್ರಿ ಎಲ್ಲರಿಗೂ ಶಿಕ್ಷೆ ಆಗತ್ತೆ ಅಂದ್ರೆ ಓಕೆ, ನಾಳೆ ಒಂದು ಬ್ಯಾಂಕ್ ಅಲ್ಲಿ ಲೂಟಿ ಆಗತ್ತೆ ಅರವಿಂದ್. ಓಕೆ, ದುಡ್ಡನ್ನ ಎತ್ಕೊಂಡು ಯಾರೋ ಓಡೋಗ್ತಾರೆ, ಜನರ ದುಡ್ಡನ್ನ. ಆಗ ಅಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಹೇಳ್ತಾರೆ, ಈ ಬ್ಯಾಂಕ್ ಅನ್ನ ಲೂಟಿ ಮಾಡಿದ ಎಲ್ಲರಿಗೂ ಕಠಿಣಾತಿ ಕಠಿಣ ಶಿಕ್ಷೆ ಮಾಡುತ್ತೇವೆ, ಈಗಾಗಲೇ ಲೂಟಿ ಮಾಡಿದವರನ್ನ ಬಂಧಿಸಿದ್ದೇವೆ, ಈಗಾಗಲೇ ಲೂಟಿ ಮಾಡಿಕೊಂಡು ಹೋಗಿದ್ದ ಹಣವನ್ನ ವಶಪಡಿಸಿಕೊಂಡಿದ್ದೇವೆ ಅಂತಾರೆ. ಅಲ್ಲಿಗೆ ನಿಲ್ಲಿಸ್ತಿರೋ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಕ್ರಮ ತಗೊಳ್ಳೇಬೇಕಾಗುತ್ತೆ. ಕರೆಕ್ಟ್? ಹೌದು. ಓಕೆ, ಈಗ NTA ಮಾಡಿದ್ದ ಎಕ್ಸಾಮ್ದು ನಾವು ಪರೀಕ್ಷೆ ಮಾಡಿದ್ದೇವೆ, ನಾವು ಕಳ್ಳರನ್ನ ಬಂಧಿಸಿದ್ದೇವೆ, ನಾವೇ ಮೊದಲನೇ ದಿನ ಕ್ರಮ ತಗೊಂಡಿದ್ದು. ಎಲ್ಲ ಬುರುಡೆ ನಿಲ್ಸಲೇ ಇಡಿಯಟ್ ಅಂತ ಹೇಳಬೇಕು ಹೇಳೋನಿಗೆ. ಹೌದು, ಬುರುಡೆ ನಿಲ್ಲಿಸ್ರಪ್ಪ, ಸಾಕು ನಿಮ್ಮ ಆಟಗಳು ಅಂತ. ಇದೆಲ್ಲ ನಮಗೂ ಗೊತ್ತಿರೋ ವಿಚಾರ, ನೀವು ಮಾಡ್ಲೇಬೇಕಿದ್ದ ವಿಚಾರ ಇದೆಲ್ಲ. ನಮ್ಮ ಪ್ರಶ್ನೆ, ನೈತಿಕವಾಗಿ ಜವಾಬ್ದಾರಿಯನ್ನ ತಗೊಳ್ಳೋನು ಯಾರು? ಅದ್ರ ಬಗ್ಗೆ ಮಾತೇ ಇಲ್ಲ ಅವ್ರದ್ದು, ಇವತ್ತಿಗೂ ಇಲ್ಲ. ತಗೋಬೇಕಲ್ಲ ಒಬ್ಬ ಯಾರು. ಹಾಗಿದ್ರೆ ಬೇಡ ಅನ್ನೋದಿದ್ರೆ ಇದೇ ನಿಯಮ ಎಲ್ಲದಕ್ಕೂ ಅಳವಡಿಸಿ, ಭ್ರಷ್ಟಾಚಾರದಲ್ಲೂ ಅಳವಡಿಸಿ. ಯಾರು ಬೇಡ ಅಂದವರು? ತಗೋಬೇಕಲ್ಲ ತೀರ್ಮಾನನ, ಅಲ್ವೇ? ಹೌದು ಸರ್, ಕರೆಕ್ಟ್. ಸೊ ಹಾಗಿದ್ದಾಗ ಈಗ ಸದ್ಯಕ್ಕೆ ಪ್ರಧಾನಮಂತ್ರಿ ಕೇಂದ್ರದ ಮುಂದೆ ಇರುವಂತ ಆಯ್ಕೆಗಳು ಏನಾಗುತ್ತೆ ಸರ್ ಆಗಿದ್ದಾಗ? ಇಲ್ಲಿ ಕೇಂದ್ರ ಈಗಲೂ ಹೇಳ್ತಾ ಇದ್ದೀನಿ ಸರ್, ಯಾವ ರೀತಿಯ ತನಿಖೆಯನ್ನ ಮಕ್ಕಳು ಬಯಸ್ತಾರೋ ಆ ತನಿಖೆಯನ್ನ ಆದೇಶ ಮಾಡಿ. ಇದರಲ್ಲಿ ಪ್ರತಿಷ್ಠೆ ಬೇಕಿಲ್ಲ, ಮರ್ಯಾದೆ ಪ್ರಶ್ನೆ ಇಲ್ಲ, ಅವಮಾನದ ವಿಚಾರ ಇಲ್ಲ. ಪಾರದರ್ಶಕತೆಯನ್ನ ತಗೊಂಬನ್ನಿ ಆ ತನಿಖೆಗೆ, ಪ್ರತಿಷ್ಠತೆ ತೋರಿಸ್ಬೇಡಿ. ನಂಬರ್ 2, ಯಾರ್ಯಾರು ಇದಕ್ಕೆ ಜವಾಬ್ದಾರರು ನೈತಿಕವಾಗಿ ಅಂತ ಅನ್ನಿಸ್ತಾ ಇದೆ ಅವರೆಲ್ಲರ ತಲೆದಂಡ ಮಾಡಿ. ನಂಬರ್ 3, ಯಾರವನು ಎಷ್ಟು ಗಂಟೆ ಚರ್ಚೆ ಮಾಡ್ತೀಯಪ್ಪ ಬಾರಯ್ಯ ಅಂತ ಕರೀರಿ ಲೋಕಸಭೆ ಮತ್ತು ರಾಜ್ಯಸಭೆನಲ್ಲಿ ಅವರನ್ನ. ಅದೇನ್ ಚರ್ಚೆ ಮಾಡ್ತಾರ, ಮಾಡೇ ಬಿಡ್ಲಿ. ಇದು ಒಂದು ಸರ್ಕಾರ ಎದೆ ಉಬ್ಬಿಸಿ ನಡೆಯಬೇಕಾದ ಮಾರ್ಗ ರೀ ಇದು. ಅದರಲ್ಲೂ ನಾನ್ ಮಾಡಿಲ್ಲ ತಪ್ಪು. ಹಾಗಿದ್ರೆ ನಾಗೇಂದ್ರ ಅನ್ನೋ ಮಂತ್ರಿ ರಾಜೀನಾಮೆಯನ್ನ ಬಿಜೆಪಿಯವರು ಕರ್ನಾಟಕದಲ್ಲಿ ಯಾಕ್ರಿ ಕೇಳಿದ್ರು? ತಗೊಳ್ಳೇಬಾರ್ದಾಗಿತ್ತು ರಾಜೀನಾಮೆಯನ್ನ. ಹೋರಾಟ ಮಾಡಿ ಎಲ್ಲ ಮಾಡಿದ್ರಲ್ಲಪ್ಪ. ಯಾಕಪ್ಪ? ಮುಖ್ಯಮಂತ್ರಿದು ಸೈಟ್ ವಿಚಾರಕ್ಕೆ ಬಂದಾಗ ನಾನು ಅಷ್ಟು ಹೇಳಿದೆ, ಕಾನೂನು ಪ್ರಕಾರ ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂತ. ಯಾಕಪ್ಪ ಮಾಡಿದ್ರಿ? ಹೋರಾಟನೇ ಮಾಡ್ಬಿಟ್ರು ಅವಾಗ. ಯಾಕಪ್ಪ ಪಾದಯಾತ್ರೆ ಯಾಕಪ್ಪ ಮಾಡಿದ್ರಿ? ಕತೆ ಕಾಯಕ್ ಮಾಡಿದ್ರ ಪಾದಯಾತ್ರೆನ? ಬಡತಿನಕ್ ಮಾಡಿದ್ರ ಪಾದಯಾತ್ರೆ ಅವತ್ ನೀವ್ ಹಂಗಾರೆ? ಹೇಳೋದೊಂದು ಅವರು ಹೇಳಿದ್ರಲ್ಲ, ಹಂಗಾಗಲ್ಲ, ಆಗಬಾರದು. ನೋಡಿ, ಒಂದು ಹೇಳಕ್ ಇಷ್ಟಪಡ್ತೀನಿ ಅರುಣ್, ಐ ಡೋಂಟ್ ಥಿಂಕ್ ತುಂಬಾ ಮಾತಾಡಕ್ ಆಗತ್ತೋ ಇವಾಗ ನಂಗೆ ಗೊತ್ತಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನಡವಳಿಕೆ, ಧರ್ಮ, ನ್ಯಾಯ, ನೀತಿ, ನಂಬಿಕೆ, ನಿಷ್ಠೆ ಮತ್ತು ನಮ್ರತೆ ಈ ವಿಚಾರಗಳಲ್ಲಿ ಇದು ಮೊದಲನೆಯ ಎಚ್ಚರಿಕೆಯ ಕರೆಗಂಟೆ. ಜ್ಞಾಪಕ ಇಟ್ಕೊಳ್ಳಿ ಇವ್ರುಗಳು. ಈ ಮೊದಲನೆಯ ಎಚ್ಚರಿಕೆಯ ಕರೆಗಂಟೆಯನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ, ಕೇಳಿಸ್ಕೊಳ್ಳದೆ ಇದ್ರೆ, ನೆನಪಿಟ್ಕೊಳ್ಳಿ ಅವರ ಅವನತಿಯ ದಿನಗಳ ಆರಂಭ ಇವೆಲ್ಲ ಅಂತ ನೆನಪಿಟ್ಕೊಳ್ಳಿ. ರೈಟ್. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ತನಕ ಜಾಯ್ನ್ ಆಗಿ ಮಾತನಾಡಿದ್ದಕ್ಕೆ ಧನ್ಯವಾದ. ಸೊ ನೋಡೋಣ ಇವಾಗ ಕೇಂದ್ರ ಸರ್ಕಾರ ಈ ವಿಚಾರವಾಗಿ ಏನು ಕ್ರಮ ತಗೋತಾರೆ ಅಂತಂದ್ಬಿಟ್ಟು. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು BJP ನಾಯಕರು ಹೊಸ ವರಸೆಯಲ್ಲಿ ಸಮರ್ಥಿಸ್ಕೋತಾ ಇದ್ದಾರೆ. ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ ಹಾಗೆ.
ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ದು ಸರ್ಕಾರ, ಶಿಕ್ಷಣ ಸಚಿವರಲ್ಲ. ಕೆಳಹಂತದವರು ಮಾಡಿದ ತಪ್ಪಿಗೆ ಸೋರಿಕೆ ಆಗಿದೆ ಅಂತ ಮೇಲ್ಮನೆ ಸದಸ್ಯ ಸಿ.ಟಿ. ರವಿ ಕೇಂದ್ರ ಸರ್ಕಾರವನ್ನು ಕ್ಲೈಮ್ ಮಾಡಿಕೊಂಡಿದ್ದಾರೆ. ಸೋರಿಕೆ ಆದ ಕೂಡಲೇ ಕ್ರಮ ತೆಗೆದುಕೊಂಡು ಯಶಸ್ವಿಯಾಗಿ ಮರುಪರೀಕ್ಷೆ ನಡೆಸಿದ್ದೀವಿ, ಅರಾಜಕತೆ ಸೃಷ್ಟಿಸೋಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ದೆಹಲಿ ಹಿಂಸಾತ್ಮಕ ಪ್ರತಿಭಟನೆಯ ತನಿಖೆ ಆಗಬೇಕು ಅಂತ MLC ರವಿಕುಮಾರ್ ಆಗ್ರಹಿಸಿದ್ದಾರೆ. NDA ಕಾಲದಲ್ಲಿ ಮಾತ್ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆಯಾ? UPA ಅವಧಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೇ ಇಲ್ವಾ? BJP ಅವಧಿಯಲ್ಲಿ ಮೆಡಿಕಲ್ ಸೀಟು, ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಸೀಟು, ಕಾಲೇಜುಗಳ ಸಂಖ್ಯೆ ಹೆಚ್ಚಳವಾಗಿದೆ. ಮೋದಿ ಅವರು ಏನೇ ಮಾಡಿದ್ರು ಇವರಿಗೆ ಸಹಿಸೋದಕ್ಕಾಗೋದಿಲ್ಲ. ನಿನ್ನೆಯ ಹೋರಾಟದಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಇದ್ದರು, ವಿದ್ಯಾರ್ಥಿಗಳು ಅಲ್ಲದವರೇ ಹೆಚ್ಚಾಗಿದ್ದರು ಅಂತ ರವಿಕುಮಾರ್ ಆರೋಪ ಮಾಡಿದ್ದಾರೆ. ಇನ್ನು ದೆಹಲಿಯಲ್ಲಿ ಲಾಠಿ ಚಾರ್ಜ್ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಬೆಂಗಳೂರಿನ ಆನಂದರಾವ್ ಸರ್ಕಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಪ್ರಧಾನಿ ಮೋದಿ, ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಇತ್ತ ಬೆಂಗಳೂರಿನ ಲೋಕಭವನಕ್ಕೂ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಸೋರಿಕೆಯನ್ನ ಮಾಡಿದ್ದು ಸರ್ಕಾರ ಅಲ್ಲ, ಶಿಕ್ಷಣ ಸಚಿವರು ಅಲ್ಲ, ಕೆಳ ಹಂತದ ಕೆಲವು ನೌಕರರು ಶಾಮೀಲಾಗಿ ವ್ಯವಸ್ಥಿತ ರೂಪದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ ಮಾಹಿತಿ ಸುದ್ದಿ ಗೊತ್ತಾದ ತಕ್ಷಣ ಸರ್ಕಾರ ನಿರ್ದಾಕ್ಷಿಣ ಕ್ರಮ ತಗೊಂಡಿದೆ. 13 ಜನರನ್ನು ಬಂಧಿಸಿದೆ ಮತ್ತು ಮರುಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡೋದಕ್ಕೆ ಯಾರಿಗೂ ಅವಕಾಶ ಬರೀ NDA ಕಾಲದಲ್ಲೇ ಕ್ವಶನ್ ಪೇಪರ್ ಔಟ್ ಆಯ್ತಾ? BJP ಕಾಲದಲ್ಲೇ ಕ್ವಶನ್ ಪೇಪರ್ ಔಟ್ ಆಯ್ತಾ? ಇಲ್ಲ. UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದೆಷ್ಟು ಕ್ವಶನ್ ಪೇಪರ್ ಔಟ್ ಆಗಿತ್ತು? ಮಾಡಿದ್ರ ಪ್ರತಿಭಟನೆ? ಪೊಲೀಸರ ಮೇಲೆ ಹಲ್ಲೆ ಮಾಡೋದು, ಪಾರ್ಲಿಮೆಂಟ್ಗೆ ನುಗ್ಗೋದು, ಅದರೊಳಗಡೆ ವಿದ್ಯಾರ್ಥಿಗಳಿಗಿಂತ ಬೇರೆಯವ್ರದ್ದೇ ಸಂಖ್ಯೆ ಜಾಸ್ತಿ ಇತ್ತು. ನಿನ್ನೆ ಪ್ರತಿಭಟನೆಯಲ್ಲಿ ಅನೇಕ ಜನ ಬೇರೆ ಬೇರೆ ದೇಶಗಳಿಂದ ಬಂದು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದೆಲ್ಲದರ ತನಿಖೆ ಆಗಬೇಕು. ಈ ತುಕಡೆ ಇನ್ನು ದೆಹಲಿಯ ಜಂತರ್ ಮಂತರ್ನಲ್ಲಿ 2ನೇ ದಿನಾನೂ ಕೂಡ ಇವತ್ತು ಶಾಂತಿಯುತ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಪೊಲೀಸರ ಪೆಲೆಟ್ಗಳಿಂದ ತೀವ್ರ ಗಾಯಗೊಂಡಿರುವಂಥ ವಿದ್ಯಾರ್ಥಿಗಳನ್ನು ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಇದರಲ್ಲಿ ತೀವ್ರ ಗಾಯಗೊಂಡಿರುವಂಥ ಓರ್ವ ವಿದ್ಯಾರ್ಥಿನಿ ಐಸಿಯುನಲ್ಲಿ ವೆಂಟಿಲೇಟರ್ನಲ್ಲಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ JP ನಡ್ಡಾ ಆಸ್ಪತ್ರೆಗೆ ಭೇಟಿ ಕೊಟ್ಟು ವೈದ್ಯರ ಜೊತೆಗೆ ಎಲ್ಲ ಚರ್ಚೆ ಮಾಡಿದ್ದಾರೆ. ನಿನ್ನೆ ಪೊಲೀಸ್ ವಾಹನವನ್ನು ಉಲ್ಟಾ ಮಾಡಿ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡಿ ಕಲ್ಲು ತೂರಿರುವ ಸಂಬಂಧ ದೆಹಲಿ ಪೊಲೀಸರು CCTV ದೃಶ್ಯವನ್ನು ಆಧರಿಸಿ ಬಂಧನಕ್ಕೆ ಮುಂದಾಗಿದ್ದಾರೆ. ಹಿಂಸಾಚಾರ ದೊಂಬಿ ಸಂಬಂಧ ಈಗಾಗಲೇ 4 FIR ದಾಖಲಿಸಲಾಗಿದೆ. ಮತ್ತಷ್ಟು ಕೇಸ್ ಕೂಡ ಆಗುತ್ತೆ. ಸಫ್ದರ್ಜಂಗ್ ಆಸ್ಪತ್ರೆಯಲ್ಲೂ ಕೂಡ ಉಪವಾಸ ನಿರತರಾಗಿರುವ ಹೋರಾಟಗಾರ ಸೋನಂ ವಾಂಗ್ಚುಕ್ರನ್ನ ಮೇದಾಂತ ಆಸ್ಪತ್ರೆಗೆ ಶಿಫ್ಟ್ ಮಾಡೋಕ್ಕೆ ದೆಹಲಿ ಹೈಕೋರ್ಟ್ ಸಮ್ಮತಿಯನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರ ಕೂಡ ನಮ್ಮದೇನೂ ಆಕ್ಷೇಪ ಇಲ್ಲ ಅಂತ ಹೇಳಿದೆ. ಈ ಮಧ್ಯೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯ ಅಂತ ಸಲ್ಲಿಕೆಯಾಗಿರುವ PIL ಅರ್ಜಿ ವಿಚಾರಣೆ ದೆಹಲಿ ಹೈಕೋರ್ಟ್ ನಾಳೆ ವಿಚಾರಣೆ ನಡೆಸುತ್ತೆ. ನಿನ್ನೆ ಪೊಲೀಸ್ ದೌರ್ಜನ್ಯದಲ್ಲಿ ಗಾಯಗೊಂಡವರ ಬಳಿ ಹೋರಾಟದ ಸಾರಥ್ಯದ ಅಭಿಜಿತ್ ದೀಪ್ಗೆ ಕ್ಷಮೆ ಕೇಳಿದ್ದಾರೆ. ಇನ್ನು ನಿನ್ನೆ ಭೇಟಿಗೆ ಹೋಗಿದ್ದಾಗ ಕೇಂದ್ರ ಸಚಿವರಾದ ನಡ್ಡಾ ಅವರು ನಮ್ಮನ್ನು 4 ಗಂಟೆ ಕಾಯಿಸ್ಬಿಟ್ಟಿದ್ದಾರೆ, ಕಾಲಹರಣ ಸಭೆಗೆ ಹೋಗಿದ್ದೇ ವ್ಯರ್ಥ ಆಯಿತು ಅಂತ ಕಿಡಿಕಾರಿದ್ದಾರೆ.